ಆರಂಭ ನೋಡ್ರಿ ಇದು 2022 ಒಳಗೆ ಆರಂಭ ಆಗಿದ್ರಿ 2022 ಮೋಸ್ಟ್ಲಿ ಇದೆ 4 ವರ್ಷದ ಹಿಂದೆ. 4 ವರ್ಷದಿಂದ ಇದ್ರಿ. 4 ವರ್ಷದಲ್ಲಿ ಈ ರೇಂಜಿಗೆ ಹವಾನ ಹಂಗಾಯ್ತ್ರಿ ಅದು. ಎಸ್ ಹೇಳಿ, ಹೆಂಗೆ ಆರಂಭ ಆಯ್ತು 2022ರಲ್ಲಿ? ಹಿಂಗೆ ರೀ ಮೊದಲು ಮೊಬೈಲ್ ಎಲ್ಲ ಕಡೆ ಈಗ ನಾರ್ಮಲ್ ರೀ, ನೋಡ್ತಾ ಹಂಗ ಒಂದ್ 2-3 ಹಿಂಗ್ ರೀಲ್ ಬಂದಿದ್ದು ನೋಡ್ಕೆ ನಾವು ಒಂದ್ ಗಾಡಿ ಮಾಡಬೇಕು, ನಮ್ದು ಒಂದು ಬ್ರ್ಯಾಂಡ್ ಕಟ್ಟಬೇಕು ಅನ್ನುವಂಥದ್ದು. ಹಿಂಗಾಗಿ ಚಾಲು ಮಾಡಿದ್ದೇವೆ ನಾವು. ಓಕೆ, ಹಿಂಗೆ ಮಾಡ್ಕೋತ ಏನೈತ್ರಿ ಹಿಂಗೆ ಇಲ್ಲಿ ತನಕ ಬಂದಿವ್ರಿ. ಓಕೆ, ಇನ್ನು ಸರ್ ಮೂಲತಃ ಎಲ್ಲಿಯವರು, ಏನ್ ಕತೆ, ಇಂಡಿಯವ್ರ ಪ್ರಾಪರು ಎಲ್ಲಿಯವರು ಅನ್ನುವಂಥದ್ದು? ಪ್ರಾಪರ್ ಅತ್ತರಗ, ನಮ್ದು ಅತ್ತರ್ಗ, ಇಂಡಿ ತಾಲೂಕ್ ಅತ್ತರಗ. ಇಲ್ಲಿಂದ ಇಲ್ಲೇ ಬಂದ ಮೊದಲು ಸಿಂದಗಿ ಒಳಗೆ ವರ್ಕ್ ಮಾಡ್ತಿದ್ದೆ ನಾವು. ಓಕೆ, ಜಾಂಡೇರ್ ಒಳಗೆ 2012 ಒಳಗೆ ಇದು ಕೆಲಸ ಮಾಡ್ಕೋದು ಮೇಸ್ತ್ರಿ ಆಗಿದ್ರಿ ಅವಾಗಿಂದ್ರ. ಓಕೆ, ಇಲ್ಲಿ ಬಂದ ಮೊದಲ ಇಲ್ಲಿ ಶೋರೂಮ್ದಾಗ ಕೆಲಸ ಮಾಡ್ತಿದ್ರಿ. ಶೋರೂಮ್ ಅಂತಂದ್ರೆ ಇಲ್ಲಿ ಜಾಂಡೇರ್ ಶೋರೂಮ್ ಒಳಗೆ. ಓಕೆ, ಇಂಡಿ ಮೇಸ್ತ್ರಿ ಅಂತಿದ್ರು. ಹೊಳ್ಳಿ ಏನೈತೆ ಈಗ ಇದಕ್ಕೆ ಏನ್ ಇಡ್ಬೇಕು ಹೆಸರು ಅಂತ ನಾನು, ಇದು ಹುಲಿ ಇದು. ಹೌದು, ಇಂಡಿ ಅಂತಂದ್ರ ಇಂಡಿ ಹುಲಿ ಅಂತ ಹೆಸರು ಬಿದ್ದಿದ್ರಿ. ಅಂದ್ರೆ ಇಂಡಿ ಹುಲಿ ಹೆಸರು ಬಂದಿದ್ದು ಹೀಗೆ ಇದು. ಇಂಡಿ ಮೇಸ್ತ್ರಿ ಅಂತಂದ್ರ ಮೇಸ್ತ್ರಿ ಇಡಬಾರ್ದು ಅಂತ ಇಂಡಿ ಇದು ಹುಲಿ. ಓಕೆ, ಹಿಂಗಾಗಿ ಇಂಡಿ ಹುಲಿ ಹೆಸರು ಬಿದ್ದಿದ್ರಿ. ಸೊ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸದ್ ಮಾಡ್ತಾ ಇದೆ ಹೆಸರು ಇಂಡಿ ಹುಲಿ. ಬಹಳಷ್ಟು ಜನ ನೋಡಿದಾಗ ಶಾಕ್ ಆಗ್ಬಿಡ್ತಾರೆ, ಏನ್ರಿ ಇದು ಇಂಡಿ ಹುಲಿ ಟಯರು ಅದು ಗತ್ತು ಅದಂದ್ರೆ. ಇದು ನಮ್ದು ಕನಸಿತ್ರಿ 2019 ಒಳಗೆ ಕನಸಿತ್ರಿ, ಇಂಥ ಟೈರ್ ಹಾಕಿ ನಾವು ಮಾಡ್ಬೇಕ ಅನ್ನೋದು ತಲೆಯಾಗ ಬಂದಿತ್ರಿ. ಈಗ ನನಸೈತಿರ 2026 ಒಳಗೆ ಮುಗಿತ್ರಿ ಅದ್ರ. ಆರಂಭ ಆಗಿದ್ ಹೆಂಗೆ ಅಂತ ಈ ಕನ್ಸು? ಹಿಂಗಾರಿ ಎಲ್ಲ ನೋಡ್ಕೊಂಡ್ರಿ ಒಂದು ಅಂತಂದ್ರೆ ಇಲ್ಲ ನಾನು ಹಿಂಗ್ ಮಾಡ್ಬೇಕು ಅನ್ನೋಂಥ ಇನ್ಸ್ಪಿರೇಷನ್ ಯಾರು? ಹಿಂಗ ತಲೆಯಾಗ ಒಂದ್ ಬಂತಂದ್ರ ಅದ ಮಾಡ್ಬೇಕು ಅನ್ನೋ ಅಂದ್ರೆ ಉತ್ತರ ಕರ್ನಾಟಕ ಜನರ ಹಂಗೆ ಒಂದ್ಸರಿ ತಲೆಯಲ್ಲಿ ಬಂತು ಅಂತಂದ್ರೆ ಮಾಡ್ಲೇಬೇಕು ಅಂತಂದ್ರ ಅದು ಮಾಡೇಬೇಕ್ರಿ. ಅದು ಅಲ್ಲಿವರೆಗೂ ನಡೆಯೋದೇ ಇಲ್ಲ. ಓಕೆ, ಈ ಟೈರ್ ಗಳನ್ನ ನೋಡಿದ್ರೆ ಇದು ಮೋಸ್ಟ್ಲಿ ಇದು ಯಾವ್ದೋ ಏರೋಪ್ಲೇನ್ ಟೈರ್ ಕಂಡಂಗ ಅನ್ಸುತ್ತೆ. ಏರೋಪ್ಲೇನ್ ಅಲ್ರಿ ಇವು, ಆದ್ರೆ ಏರೋಪ್ಲೇನ್ ಸೇಮ್ ರೀ. ಅವಕ್ಕೂ ಬಂಡಾಪಟ್ಟಿ ಕಾಸ್ಟ್ಲಿ ಇರ್ತಾವ್ರಿ, ಅವು ಮಾಡಂಗಿಲ್ರಿ. ಆದ್ರೆ ಡುಪ್ಲಿಕೇಟ್ ಅಂತಂದ್ರೆ ಸೇಮ್ ಡಿಸೈನ್. ಓಕೆ, ಒಂದ್ಸರಿ ಏನೋ ಕೇಳ್ಪಟ್ಟೆ ನಾನು, ಯಾರೋ ಕಮೆಂಟ್ ಮಾಡಿದ್ರು ಏನ್ ಟೈರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರಿ. ಅದು ಹಂಗ ಹತ್ಕಿರಿ ಏನ್ ಅದಕ್ಕೆ ಖರೀದಿ ಮಾಡಿದ್ರೆ ಏನೇ ತಂದ್ರಿ ಅಂದ್ರೆ ಅದು ಕಾಸ್ಟ್ಲಿ ಅದಾವ್ರಿ. ಹೌದೌದು, ಅಂದ್ರೆ ಸನಿನೂ ನಾವು ಹೋಗಿಲ್ಲ, ಅದನ್ನ ನೋಡಿದ್ನು ಇಲ್ಲ, ಅದ್ರ ವಿಚಾರ ಮಾಡಿಲ್ಲ ನಾವು. ನಮಗೇನ್ ಅನ್ನಿಸ್ತು ಇದು ಹಾಕ್ಬೇಕು ಅಂದ್ರೆ ನಾವು ಗಾಡಿ ಹಾರಿಸ್ತೀವಿ, ಸ್ಟಂಟ್ ಮಾಡ್ತೀವಿ. ಹೌದು, ಅವಾಗ ಚಂದ ಕಾಣ್ತಾವ್ರಿ. ಸೊ ಮಾತಾಡೋದೇನು ಅವ್ರು ಮಾತಿರ್ತಾವ್ರಿ, ನಾವು ತಲೆಯಾಗ ತಗೊಳಂಗಿಲ್ಲ. ತಲೆಯಾಗ ತಗೊಂಡಿದ ಅಂದ್ರೆ ನಾವು ಇಟ್ಟು ಬೆಳಿತಿದ್ದಿಲ್ಲ. ಹೌದು, ಈಗ ಕಮೆಂಟ್ ಮಾಡೋರು ಬೆಳೆಸೋರು 100 ಜನ ಇದ್ರೆ ತುಳಿಯೋರು 120 ಜನ ಇರ್ತಾರೆ. ಅವ್ರು ಇದ್ದಾಕರ ಈಗ ನಾವು ಇಟ್ಟು ಬೆಳೆದಿವಿ. ಹೌದು, ತುಳಿಯೋರು ಇದ್ದಾಕರನೇ ಮನುಷ್ಯ ಬೆಳೆಯೋದು. ಹಠ ಬೇಕು ಮನುಷ್ಯನಿಗೆ, ಆ ಛಲ ಬೇಕು. ಆ ಛಲ ಏನು ತಲೆಯಾಗ ತಗೊಂಡಿಲ್ರಿ ನಾವು. ಯಾರು ಏನಂದ್ರು ನಮ್ ಕೆಟ್ಟದಾಗಿ ವಿಡಿಯೋ ಹಾಕಿದ್ರು ನಾವು ತಲೆ ಕೆಡ್ಸ್ಕೊಂಡಿಲ್ರಿ. ಬರ್ತಾವ ಹೋಗ್ತಾವ, ಅವ್ರ ಇದು ಇದ್ದಂಗ್ರಿ ರಬ್ಬಲ್. ನಮ್ ಟೈರ್ ಮ್ಯಾಗಿಲ್ ರಬ್ಬಲ್ ರೀ. ಕೆಟ್ಟದಾಗಿ ಮಾತಾಡೋರಾಲಿ, ಕೆಟ್ಟದಾಗಿ ಕಮೆಂಟ್ ಹಾಕೋರಾಲಿ ಹೇಳಕಂದ್ರೆ ಇಟ್ಟರಿ ನಮ್ಮ ಟೈರ್ದ ಬಟನ್ ರೀ. ಈಗ ಓಕೆ, ಹೋಗ್ಬಿಡ್ತಾವ್ರಿ, ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆ, ಈ ರೇಸ್ಗದು ಹತ್ತದಾಗ ಫುಲ್ ಹವಾ ಇರ್ಬೋದು ಅವಾಗ ಇಂಡಿ ಹುಲ್ಲಿದು. ನಮ್ದು ಏನೈತಲ್ರಿ ಓಪನ್ದಾಗ ಹವಾ ಫುಲ್ ಐತ್ರಿ. ಓಕೆ, ಕಾಟದ ಒಳಗೆ ಏನೈತಲ್ರಿ ಹೇಳಂಗಿಲ್ರಿ ಅಷ್ಟ. ಆಡಿವ್ರಿ ಕಾಟದ ಮ್ಯಾಗನು ಆಡಿವ್ರಿ, ಫಸ್ಟ್ ಮಾಡ್ಕೊಂಡಿರಿ ಎಲ್ಲಾ ಕಡೆ ರೀ. ಆದ್ರ ಏನೈತಿ ಓಪನ್ದಾಗ ಈ ಗಾಡಿಗೆ ಹಿಂದಾಗಿಲ್ಲ, ಎಲ್ಲಿನೂ ಹಿಂದಾಗಿಲ್ರಿ. ಮತ್ತೆ ಇಲ್ಲಿವರೆಗೆ ಎಷ್ಟು ಗೇಮ್ ಗೆದ್ದಿದ್ರಿ ಆಡಿ? ಓಪನ್ದಾಗ ಅಂತ 3 ಗೆದ್ದೇವ್ರಿ. ಓಪನ್ದಾಗ 3. ಅಂತಂದ್ರೆ ಈ ಬಂಗಾರ ಕಡ ಇಡ್ತಾರ, ಬಂಗಾರ ಗೆದ್ದೀವ್ರಿ. 5 ಟನ್ ಕಾಟ ಐತ್ರಿ ಅಲ್ಲಿ, ಫಸ್ಟ್ ಆಗಿತ್ರಿ. 5 ಅರ್ಧ ತೊಲಿ ಬಂಗಾರ ಹಾಕೊಂಡ್ ಬಂದಿವ್ರಿ. ಅಲ್ಲ, ಆ ಗಾಡಿ ಗೆದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ಗಾಡಿ ಅಂತಂದಾಗ ಮನೆ ಲಕ್ಷ್ಮಿ ಅಂತ ಅಂತೀವಿ ನಾವು. ಯಾಕಂದ್ರೆ ಆ ಮಧುವಣ ಗೀತೆ ರೀತಿಯಾಗಿ ನಾವು ಗಾಡಿಗಳನ್ನ ರೆಡಿ ಮಾಡ್ತೀವಿ. ನಾವು ಒಂದು ಹೊತ್ತು ಊಟ ಕಡಿಮೆ ತಿಂದ್ರು ಕೂಡ ಗಾಡಿಗಳಿಗೆ ಬಹಳ ನೀಟಾಗಿ ಇಟ್ಟಿರ್ತೀವಿ. ಅದು ಉತ್ತರ ಕರ್ನಾಟಕ ಮಂದಿ ಗತ್ತದು, ಹೌದಲ್ವಾ? ನೋಡಿರ್ತೀವಿ. ಯಾಕಂದ್ರೆ ಗಾಡಿಗಳನ್ನ ಈ ರೀತಿಯಾಗಿ ಇಡಬೇಕು ಅಂತಂದ್ರೆ ಸಾಮಾನ್ಯ ಅಲ್ಲ ಇದು. ಸೊ ಬನ್ನಿ, ಇದು ಈ ಟೈರ್ಗಳೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ, ದೊಡ್ಡ ಟೈರ್ಗಳು ಇವೆಲ್ಲ ನೋಡ್ತಾ ಹೋದಾಗ ಏನ್ ಟೈರ್ ಅಪ್ಪ ಇದು, ಈ ರೋಡ್ ಮೇಲೆಲ್ಲ ಓಡ್ತು ಅಂತಂದ್ರೆ ಒಳ್ಳೆ ಆನಿ ಹೋದಂಗ್ ಹೋಗ್ತಲ್ಲ. ಆನಿ ಹೋಗಂಗ್ ಹೋಗಿದ್ರಿ. ಅದು ಒಂದ ಫೀಲ್ ಸಲುವಾಗಿ ತಗೊಂಡಿದ್ ಸರ್. ಇನ್ನೊಂದ್ ಹೇಳ್ಬೇಕಂತಂದ್ರಿ, ಈ ಟ್ರ್ಯಾಕ್ಟರ್ ತಗೊಳಕರಾಗ 5,25,000 ರೂಪಾಯಿ ಗಾಡಿ ತಗೊಂಡಿನ್ರಿ. ಈ ಗಾಡಿ ಮಾಲಕ್ರಿ 5,30 ಹಿಡಿದ್ರಿ. ಖಾಲಿ 5,000 ರೂಪಾಯಿ ಕಮ್ಮಿ ಮಾಡಿ ಗಾಡಿ ತಗೊಂಡಿನ್ರಿ. ತಗೋಬೇಕನ್ನ ಚಲ ರೀ, ಇದ ತಗೋಬೇಕು. ಯಾಕೆ ಅಷ್ಟೊಂದು ಇಷ್ಟ ಆಗಿದೆ ಯಾಕೆ ಗಾಡಿ? ಈ ಗಾಡಿ ಇಷ್ಟ ಆಗ್ಬೇಕಂತಂದ್ರೆ ಹೆಂಗ್ರಿ, ಇದು ಬಾಳ ಮೊದ್ಲಿಂದವ್ರಿಗೆ ಬಾಳ ಕಡಿತಿರಿ. ಮೊದ್ಲಿಂದ ಕಾಡ್ಬೇಕಂತಂದ್ರ ಭೀಮಾ ನದಿ ಒಳಗೆ ಹೋಗಿ ಬಂದ ಗಾಡಿ ಐತ್ರಿ. ನಮ್ ಭೀಮಾ ತೀರ ನದಿ ಒಳಗೆ 2 ದಿವಸ ಅಲ್ಲಿ ಐತ್ರಿ, ಒಳಗೆ ಐತ್ರಿ. ಅದು ರಾತ್ರಿ ರೆಡಿ ಮಾಡಿ ನಾನು ನೋಡ್ರಿ.
ಅಂದ್ರೆ ಪೂರ್ತಿ ಹೊಳೆಯಲ್ಲೇ ಇತ್ತು. ಪೂರಾ ಹೊಳೆ ಹೊಲಿತು, ಖಾಲಿ ಟೇಲರ್ದ ಮ್ಯಾಗಿನ ಒಂದು ಹುಕ್ ಕಾಣ್ತಿತ್ತು ನೋಡ್ರಿ ಅದು, ಹಿಂದಿನ ಹುಕ್, ಅದ್ರಲ್ಲಿಂದ ಗಾಡಿ ಹೊರಗೆ ತಗೊಂಬಂದು ರೆಡಿ ಮಾಡಿ. ಇಂಜಿನ್ ಎಲ್ಲ ಸೀಸ್ ಆಗಿತ್ತಾ ಹೆಂಗೆ? ಇಂಜನ್ ಸೀದಾ ನೀರ್ ಹೋಗಿತ್ರಿ ಒಳಗೆ, ಚಾಲು ಮಾಡಿಸ್ಕೊಟ್ಟಿದ್ದಿಲ್ರಿ, ಮತ್ತೆ ಹೊಳೆ ಬಿಚ್ಚಿ ರಿಪೇರಿ ಮಾಡಿ ರೆಡಿ ಮಾಡಿ ಮನಸ್ಸೊಳಗೆ ಬಂತ್ರಿ, ಇದೇ ತಗೋಬೇಕನ್ನೋದ್ ಲೆಕ್ಕದಾಗಿತ್ರಿ, ಇದೇ ತಗೊಂಡಿವ್ರಿ.